ವೆಲ್ಕಮ್ ಬ್ಯಾಕ್. ಶಿವ ಪರಶಿವಲಿಂಗ ದೇವರ ಅನುಭವದ ಕುರಿತು ಬಸವಾದಿ ಶರಣರ 20 ವಚನಗಳನ್ನು ನೋಡೋಣ. ವಚನ 1. ಆದಿ ಅನಾದಿ ಇಲ್ಲದಂದು, ಶೂನ್ಯ ಮಹಾಶೂನ್ಯವಿಲ್ಲದಂದು, ಸಾಧ್ಯ ಸಾಧ್ಯವಿಲ್ಲದಂದು, ರೂಪ ನಿರೂಪವಿಲ್ಲದಂದು, ಸ್ಥೂಲ ಸೂಕ್ಷ್ಮವಿಲ್ಲದಂದು, ಸಾಕಾರ ನಿರಾಕಾರವಿಲ್ಲದಂದು, ವಾಕ್ ಹುಟ್ಟದಂದು, ದ್ವೈತ ಅದ್ವೈತವಿಲ್ಲದಂದು, ಶಂಕರ ಶಶಿಧರ ಈಶ್ವರರೆಂಬ ಗಣಾಧೀಶ್ವರಿಲ್ಲದಂದು, ವರ್ತನೆ ನಿರ್ವರ್ತನೆ ಇಲ್ಲದಂದು, ಉಮೆಯ ಕಲ್ಯಾಣವಿಲ್ಲದಂದು, ಇವರಾರೊಬ್ಬರ ನಾಮಸೀಮೆ ಇಲ್ಲದಂದು, ನೀನುಲ್ಲ ಹಡಗಿದ್ದೆ ಎಲ್ಲ ಕಲಿದೇವಯ್ಯ. ಮಡಿವಾಳ ಮಾಚಿದೇವರ ವಚನವಿದು. ಮಡಿವಾಳ ಮಾಚಿದೇವರು ಕಲಿದೇವಯ್ಯ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಈ ವಚನದ ಪ್ರತಿಯೊಂದು ಸಾಲು ಕೂಡ ಅಸ್ತಿತ್ವದ ಮೂಲ ಪ್ರಶ್ನೆಗಳನ್ನು ಎತ್ತುತ್ತದೆ. ಸೃಷ್ಟಿಗೆ ಮೊದಲು ಏನು ಇತ್ತು? ರೂಪಕ್ಕೂ ಮುಂಚಿನ ಸತ್ಯವೇನು? ಭಾಷೆ ಹುಟ್ಟುವ ಮೊದಲಿನ ಅನುಭವ ಯಾವುದು? ಎಂಬ ತತ್ವ ಚಿಂತನೆಗಳನ್ನು ಇಲ್ಲಿ ನಾವು ಕಾಣಬಹುದು. ಮಡಿವಾಳ ಮಾಚಿದೇವರು ಇಲ್ಲಿ ದೇವರನ್ನ ಒಂದು ನಿರ್ದಿಷ್ಟ ರೂಪದ ದೇವತೆಯಾಗಿ ನೋಡುವುದಿಲ್ಲ. ಬದಲಾಗಿ ಸೃಷ್ಟಿ, ಕಾಲ, ಭಾಷೆ, ರೂಪ, ದ್ವೈತ, ಅದ್ವೈತ ಎಲ್ಲಕ್ಕೂ ಮೀರಿದಂತಹ ಅಂತಿಮ ಅಸ್ತಿತ್ವ ಸಂದೇಶವನ್ನ ನೀಡ್ತಾರೆ. ಇದೇ ರೀತಿ ಬಸವಾದಿ ಶರಣರ ಶಿವ ಪರಶಿವಲಿಂಗ ದೇವರ ಅನುಭವದ ಮುಂದಿನ ವಚನಗಳನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ವಿಡಿಯೋನ ಲೈಕ್ ಮಾಡ್ರಿ. ವಚನ 2. ಚಿದ್ ಬ್ರಹ್ಮಾಂಡವೆಂಬ ಭಾಂಡದಲ್ಲಿ ಅನಂತ ವಿಚಿತ್ರ ಭುವನಗಳಯ್ಯ, ಆಲಯಂ ಸರ್ವಭೂತನಾಂ ಲಯನಾಂಗು ಮುಚ್ಚತೆ ಎಂದುದಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳು ನಿಮ್ಮ ರೋಮಕೂಪದೊಳಗಿಪ್ಪವೆಂದರೆ, ಬ್ರಹ್ಮ ವಿಷ್ಣು ರುದ್ರರಿವರೆಲ್ಲ ಒಂದು ಬ್ರಹ್ಮಾಂಡದೊಳಗಿನ ಬಾಲಕರು. ಇವರೆತ್ತಬಲ್ಲರು ಲಿಂಗದ ನಿಜವ, ಅಪ್ರಮಾಣ ಅಗೋಚರ ಮಹಂತ ನಿಮ್ಮ ನಿಜದೊಳಗ ನಾರು ಬಲ್ಲರಯ್ಯ ಸೌರಾಷ್ಟ್ರ ಸೋಮೇಶ್ವರ. ಶರಣ ಆದಯ್ಯನವರ ವಚನವಿದು. ಸೌರಾಷ್ಟ್ರ ಸೋಮೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಆದಯ್ಯನವರು ವಚನಗಳನ್ನು ರಚಿಸಿದ್ದಾರೆ. ಈ ವಚನದಲ್ಲಿ ಸೃಷ್ಟಿಯ ಅಗಾಧತೆಯನ್ನು ವಿವರಿಸಿದ್ದಾರೆ. ಬ್ರಹ್ಮಾಂಡವೆಂಬ ಭಾಂಡದಲ್ಲಿ ಅನಂತ ವಿಚಿತ್ರ ಭುವನಗಳು ಅಡಗಿರುವವು ಎಂದು ಹೇಳಿರುವರು. ಇಂತಹ ಬ್ರಹ್ಮಾಂಡವನ್ನ ಲಿಂಗ ರೂಪದಲ್ಲಿ ಕಂಡ ಆದಯ್ಯನವರು ಜನಸಾಮಾನ್ಯರ ಕಂಡುವೆಂದು ಹೇಳುವ ದೇವರ ಸ್ವರೂಪವನ್ನ ನೈಜವೆಲ್ಲವೆಂದು ಹೇಳುತ್ತಾ, ನಿಮ್ಮ ನಿಜದೊಳಗ ನಾರು ಬಲ್ಲರಯ್ಯ ಎಂದು ಪ್ರಶ್ನಿಸುತ್ತಾರೆ. ವಚನ 3. ಆದಿ ಅನಾದಿ ಒಂದಾದಂದು, ಸೂರ್ಯಚಂದ್ರರೊಂದಾದಂದು, ಧರೆಯಾಕಾಶ ಒಂದಾದಂದು, ಗುಹೇಶ್ವರ ಲಿಂಗ ನಿರಾಳನು. ಅಲ್ಲಮ ಪ್ರಭುದೇವರ ವಚನವಿದು. ಅಲ್ಲಮ ಪ್ರಭುದೇವರು ಗುಹೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸಿದ್ದಾರೆ. ಬಸವಾದಿ ಶರಣರಲ್ಲಿ ಪ್ರಮುಖರಾದ ಅಲ್ಲಮ ಪ್ರಭುಗಳ ಈ ವಚನವು ಅದ್ವೈತ ತತ್ವ ಮತ್ತು ಪರಶಿವ ಪರಮ ಸತ್ಯದ ಪರಮಾತ್ಮನ ನಿರಾಕಾರ ಸ್ವರೂಪವನ್ನು ವಿವರಿಸುತ್ತದೆ. ವಚನ 4. ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ, ಚಂದ್ರ, ಸೂರ್ಯ, ಸೋಮ, ಮಂಗಳ, ಬುಧ, ಬೃಹಸ್ಪತಿ, ಶುಕ್ರ, ಶನಿ ಇವು ಮೊದಲಾದ ಪಂಚತತ್ವ ನವಗ್ರಹಗಳಿಲ್ಲದಂದಿನ, ನಕ್ಷತ್ರಗಳಿಲ್ಲದಂದಿನ, ಸಪ್ತ ಸಮುದ್ರಗಳಿಲ್ಲದಂದಿನ, ಸಪ್ತ ಕುಲ ಪರ್ವತಗಳು ಇಲ್ಲದಂದಿನ, ಸಪ್ತ ಮುನಿವರ್ಗಗಳು ಇಲ್ಲದಂದಿನ, ಹರಿ ಬ್ರಹ್ಮ ಕಾಲಕರ್ಮ ದಕ್ಷಾದಿಗಳಿಲ್ಲದಂದಿನ, ರುದ್ರಕೋಟಿ ಸದಾಶಿವನಿಲ್ಲದಂದಿನ, ಏನೂ ಇಲ್ಲದಂದಿನ, ಶೂನ್ಯ ನಿಶೂನ್ಯಕ್ಕೆ ನಿಲುಕದ ಮಹಾಗಣವ ನಾನು ಬಲ್ಲೆ ತಾನು ಬಲ್ಲೆನೆಂದು ನುಡಿಯುವ ಹೀನ ಮನುಷ್ಯರ ಕೂಗಾಟ ಬೆಟ್ಟಕ್ಕೆ ನಾಯಿ ಬೊಗಳಿದಂತಾಯಿತು. ಆ ತುಟ್ಟ ತುದಿಯಲ್ಲಿಪ್ಪ ಗಣವ ಮುಟ್ಟಿ ಹಿಡಿದು ಬಂದ ಶರಣರು ಬಲ್ಲರಲ್ಲದೆ, ಬಹುವಾಕು ಜಾಲವ ಕಲಿತುಕೊಂಡು ಗಟ್ಟಿತನದಲ್ಲಿ ಬೊಗಳಿಯಾಡುವ ಮಿಟ್ಟಿಯ ಬಂಡರೆತ್ತಬಲ್ಲರು ನಮ್ಮ ಶರಣರ ಸುದ್ದಿಯ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಶರಣ ಹಡಪದ ಅಪ್ಪಣ್ಣನವರ ವಚನವಿದು. ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಎಂಬ ಅಂಕಿತ ನಾಮದೊಂದಿಗೆ ಹಡಪದ ಅಪ್ಪಣ್ಣನವರು ವಚನಗಳನ್ನು ರಚಿಸಿದ್ದಾರೆ. ಭಗವಂತನ ಅಥವಾ ಪರಮ ಸತ್ಯದ ನಿಜವಾದ ಅರಿವು ಯಾರಿಗೆ ಯಾರಿಗೆ ಇರುವುದಿಲ್ಲ ಎಂಬುದನ್ನು ಈ ವಚನ ಸ್ಪಷ್ಟವಾಗಿ ವಿವರಿಸುತ್ತದೆ. ಕೇವಲ ಮಾತಿನಿಂದ ದೇವರನ್ನ ಬಣ್ಣಿಸುವವರು ನಾಯಿಯಂತೆ ಬೊಗಳುತ್ತಾರಷ್ಟ. ಆದರೆ ಭಗವಂತನ ಆ ಮಹಾನ್ ಶಕ್ತಿಯನ್ನು ಅನುಭವದ ಮೂಲಕ ಅರಿತುಕೊಂಡ ಶರಣರು ಮಾತ್ರ ಆ ಸತ್ಯವನ್ನು ಬಲ್ಲವರು ಎಂದು ಈ ವಚನ ಸಾರುತ್ತದೆ. ವಚನ 5. ಅಸುರರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಬ್ರಹ್ಮ ಕಪಾಲವಿಲ್ಲ, ಭಸ್ಮಭೂಷಣನಲ್ಲ,
ಋಷಭ ವಾಹನನಲ್ಲ, ಋಷಿಗಳೊಡನೆ ಇದ್ದಾತನಲ್ಲ, ಎಸಗುವ ಸಂಸಾರದ ಕುರಿಯಿಲ್ಲದಾತಂಗೆ ಹೆಸರಾವುದು ಇಲ್ಲವೆಂದ ನಂಬಿಗ ಚೌಡಯ್ಯ. ಅಂಬಿಗರ ಚೌಡಯ್ಯನವರ ವಚನವಿದು. ಅಂಬಿಗರ ಚೌಡಯ್ಯ ಎಂದು ತಮ್ಮ ಹೆಸರನ್ನೇ ಅಂಕಿತನಾಮವನ್ನಾಗಿ ಬಳಸಿಕೊಂಡು ವಚನಗಳನ್ನು ರಚಿಸಿದ್ದು. ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ದೇವರ ನಿಜ ಸ್ವರೂಪವನ್ನು ಅತ್ಯಂತ ಗಂಭೀರವಾಗಿ ವಿವರಿಸುತ್ತಾರೆ. ಸಾಮಾನ್ಯವಾಗಿ ಜನರು ಶಿವನನ್ನ ತ್ರಿಶೂಲ, ಡಮರು, ಭಸ್ಮ, ಋಷಭ ವಾಹನ, ಕಪಾಲ ಮುಂತಾದ ಚಿಹ್ನೆಗಳ ಮೂಲಕ ಗುರುತಿಸುತ್ತಾರೆ. ಆದರೆ ಅಂಬಿಗರ ಚೌಡಯ್ಯನವರು ಪರಮ ಸತ್ಯವು ಪರಶಿವನು ಯಾವುದೇ ರೂಪ, ಆಯುಧ, ಪುರಾಣ ಅಥವಾ ಹೆಸರಿನಿಂದ ಸೀಮಿತಗೊಳಿಸಲಾಗುವುದಿಲ್ಲ ಎಂದು ಹೇಳ್ತಾ, ನಿಜವಾದ ದೇವರು ಎಲ್ಲ ಚಿಹ್ನೆಗಳಿಗೂ ಮೀರಿದವನು, ಸಂಸಾರದ ಸ್ಪರ್ಶವಿಲ್ಲದವನು, ವರ್ಣಿಸಲಾಗದ ಅಖಂಡ ಚೈತನ್ಯ ಎನ್ನುತ್ತಾರೆ. ಶಿವ ಪರಶಿವನ ಅನುಭವದ ಕುರಿತು 5 ವಚನಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಇಲ್ಲಿವರೆಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಉಳಿದ ವಚನಗಳನ್ನು ಮುಂದಿನ ಭಾಗದಲ್ಲಿ ಅಂದರೆ ಪಾರ್ಟ್ 2ದಲ್ಲಿ ನೋಡೋಣ. ಬಸವಾದಿ ಶರಣರ ವಚನಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.